ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ವಸಂತ್. ಈ ವಿಡಿಯೋದಲ್ಲಿ ನಮ್ಮ ಫೇಸ್ಗೆ ಒಳ್ಳೆ ಗ್ಲೋ ಬರಬೇಕಾದ್ರೂ, ನಮ್ಮ ಫೇಸಲ್ಲಿರುವಂತಹ ಆಕ್ನಿ ಮಾರ್ಕ್ಸ್ ರಿಮೂವ್ ಆಗಲು, ಪಿಗ್ಮೆಂಟೇಷನ್ ಇದ್ರೂ ಸಹ ಸಂಪೂರ್ಣವಾಗಿ ರಿಮೂವ್ ಮಾಡಬೇಕು ಅಂದರೆ ಹೈ ಕೊಲಾಜಿನ್ ಇರುವಂತಹ ಸಿರಮ್ಸ್ ಆಗಲಿ ಸೋಪ್ಸ್ ಆಗಲಿ ಇಲ್ಲ, ನಾವು ತಗೊಳ್ಳುವಂತಹ ಫುಡ್ಡಲ್ಲಿ ಹೈ ಕೊಲಾಜಿನ್ ಇರುವಂತಹ ಫುಡ್ ಅಥವಾ ವೆಜಿಟೇಬಲ್ ಮತ್ತು ಫ್ರೂಟ್ಸನ್ನು ತಿನ್ನೋದು ತುಂಬ ಅವಶ್ಯಕತೆ. ಇದನ್ನೆಲ್ಲ ಮಾಡಲು ನಮಗೆ ಟೈಮ್ ಇಲ್ಲ ಅನ್ನೋರು ನಾನು ಒಂದು ಹೈ ಕೊಲಾಜಿನ್ ಇರುವಂತಹ ಹೋಮ್ ಮೇಡ್ ಸಿರಮ್ನ ತೋರಿಸ್ತೀನಿ. ನಾನು ಇದನ್ನು ಆರೆಂಜ್ ಉಪಯೋಗಿಸ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮನೆಯಲ್ಲೇ ತುಂಬ ಯೂಸ್ಫುಲ್ ಆಗಿದೆ, 100% ವರ್ಕ್ ಆಗುತ್ತೆ. ಪ್ಲಸ್ ಇದನ್ನು ನಾವು ಬಳಸೋದು ತುಂಬ ಈಸಿ, ಪ್ರಿಪೇರ್ ಮಾಡೋದು ತುಂಬ ಈಸಿ. ಒಂದು ಹಾಫ್ ಅನ್ ಅವರ್ ನಾವು ಟೈಮ್ ತಗೊಂಡ್ರೆ ಸಾಕು, ನಾವು ಆರಾಮಾಗಿ ಪ್ರಿಪೇರ್ ಮಾಡಿಬಿಡ್ಬೋದು. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಈ ಸಮ್ಮರಲ್ಲಂತೂ ನಿಮಗೆ ಡಬಲ್ ಯೂಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಪುಟ್ಟ ಒಂದು ಲೈಕ್ ಕೊಡೋದ್ರ ಮೂಲಕ ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಒಂದು ಮಿಕ್ಸಿ ಜಾರ್ ತಗೊಂಡು ಆರೆಂಜ್ನ ಪೀಲ್ ಮಾಡಿ ಹೊಟ್ಟನ್ನು ಮಾತ್ರ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ನಿಮಗೆ ಜಾಸ್ತಿ ಸಿರಮ್ ಬೇಕು, ನಮಗೆ ಟೈಮ್ ಸಿಗಲ್ಲ ಆಗಾಗ ಪ್ರಿಪೇರ್ ಮಾಡೋಕ್ಕೆ ಅನ್ನೋರು ಒಂದು 2 ಆರೆಂಜನ್ನು ತೊಗೊಂಡ್ಬಿಟ್ಟು ಪೀಲ್ ಮಾಡಿಬಿಟ್ಟು ನೀಟಾಗಿ ಹೊಟ್ಟೆನೆಲ್ಲ ಐತಿ ಚಿಕ್ಕ ಚಿಕ್ಕ ಪೀಸಾಗಿ ಹಾಕಿಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ನೀರನ್ನು ಸೇರಿಸ್ಬೇಡಿ, ತುಂಬ ಪೇಸ್ಟ್ ಆಗಬೇಕು ಅಂತ. ಬರೀ ಹೊಟ್ಟನ್ನು ಮಾತ್ರ ಸೇರಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ. ಇದನ್ನು ಈಗ ಒಂದು ಚಿಕ್ಕ ಬೌಲ್ ತಗೊಂಡು ಆ ಬೌಲ್ಗೆ ಸೇರಿಸ್ಕೊಳ್ಳಿ. ಸ್ಟವ್ ಮೇಲೆ ಇಟ್ಟು ಕುದಿಸೋ ಅಂತಹ ಬೌಲ್ಗೆ ಸೇರಿಸ್ಕೊಳ್ಳಿ. ಅಂದರೆ ಒಂದು ಸ್ಟೀಲ್ ಇಲ್ಲ, ನಿಮಗೆ ಬೇರೆ ಅಲ್ಯೂಮಿನಿಯಂ ಪಾತ್ರೆ ಇದ್ರೂ ಸಹ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ಕೊಬ್ಬರಿ ಎಣ್ಣೆ, ನಿಮಗೆ ಕ್ವಾಂಟಿಟಿಗೆ ಬೇಕಾದಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡು ಈಗ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಡಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಕುದಿಸಿದ್ರೆ ಸಾಕು, ನಮಗೆ ಸಿರಮ್ ರೆಡಿ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್, ಸೀದೋಗೋ ಸಾಧ್ಯತೆ ಇರುತ್ತೆ. ಪ್ಲಸ್ ಸ್ಟವ್ ಸಹ ಲೋ ಫ್ಲೇಮ್ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಕುದಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು. ನೋಡಿ, ಈ ರೀತಿ ಒಂದ್ಸಲ ಕುದಿ ಬಂದರೆ ಸಾಕು. ಆಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ನಿಮ್ಮ ಸಿರಮ್ ಕ್ವಾಂಟಿಟಿ ಜಾಸ್ತಿ ಇದೆ ಅಂದರೆ ಒಂದು 1/2 ಟೇಬಲ್ ಸ್ಪೂನಿಂದ ಹಿಡಿದು 1 ಟೇಬಲ್ ಸ್ಪೂನ್ವರೆಗೂ ನೀವು ಅರಿಶಿನ ಆ್ಯಡ್ ಮಾಡ್ಕೋಬಹುದು. ಅರಿಶಿನ ಹಾಕಿದ್ರೆ ನಮ್ಮ ಸ್ಕಿನ್ಗೆ ಹಿಡಿಸಲ್ಲ ಅನ್ನೋರು ಅರಿಶಿನ ನೀವು ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ಆ್ಯಡ್ ಮಾಡಲೇಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. ಈ ಸಿರಮ್ನ ನಾವು ಒಂದು 30 ಡೇಸ್ ಕಂಟಿನ್ಯೂಸ್ ಆಗಿ ನೈಟ್ ಮಲ್ಗೋವಾಗ ಉಪಯೋಗಿಸಿದ್ರೆ ಸಾಕು ಫ್ರೆಂಡ್ಸ್. ನಮ್ಮ ಫೇಸಲ್ಲಿ ಒಳ್ಳೆ ಗ್ಲೋ ಬರುತ್ತೆ. ಪ್ಲಸ್ ನಮಗೆ ಫೇಸ್ ಮೇಲೆ ಇರುವಂತಹ ಪಿಗ್ಮೆಂಟೇಷನ್ ಮತ್ತು ಆಕ್ನಿ ಮಾರ್ಕ್ಸ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಓಪನ್ ಫೋರ್ಸಸ್ ಇದ್ರೂ ಸಹ ಕಡಿಮೆ ಆಗುತ್ತೆ. ನಾವು ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆಯಲ್ಲ, ಈ ಕಲರ್ಗೆ ಟರ್ನ್ ಆದರೆ ಸಾಕು. ಸ್ವಲ್ಪ ನಾವು ಉಗುರು ಬೆಚ್ಚಗೆ ಇರೋವಾಗಲೇ ಸೋಸ್ಕೊಂಡ್ಬಿಡ್ಬೇಕು, ಆಗ ನೀಟಾಗಿ ಆಯಿಲ್ ಎಲ್ಲ ಬಂದ್ಬಿಡುತ್ತೆ. ಈಗ ಈ ಸಿರಮ್ನ ನಾವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಲ್ಲ ಸ್ಪ್ರೇ ಬಾಟಲಲ್ಲಿ ಇಲ್ಲ ಸಿರಮ್ ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಇದಕ್ಕೇನು ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಫ್ರೆಂಡ್ಸ್. ನಾವು ಆಯಿಲ್ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಸ್ಟೋರ್ ಮಾಡಿಕೊಂಡು ನಾವು ನಮ್ಮ ಫೇಸ್ಗೆ ನೈಟ್ ಟೈಮ್ ಕಂಟಿನ್ಯೂಸ್ ಆಗಿ 30 ಡೇಸ್ ಅಲ್ದಿರ ಕಂಟಿನ್ಯೂಸ್ ಆಗಿ ಡೈಲಿ ನಾವು ಯೂಸ್ ಮಾಡಿದ್ರೆ ನಮಗೆ ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಆಗುತ್ತೆ. ಅಂದರೆ ನಮ್ಮ ಫೇಸ್ ಮೇಲೆ ಇರುವಂತಹ ರಿಂಕಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ. ನಮ್ಮ ಫೇಸ್ ಒಳ್ಳೆ 30+ ಆದರೂ ಸಹ 20+ ಥರ ಕಾಣಿಸುತ್ತೆ. 1000 ಗಟ್ಟಲೆ ದುಡ್ಡು ಕೊಟ್ಟು ಆಚೆ ಕಡೆ ಮಾರ್ಕೆಟಲ್ಲಿ ಕೊಲಾಜಿನ್ ಸಿರಮ್ಸ್ ಇಲ್ಲ ಕೊಲಾಜಿನ್ ಸೋಪ್ಸ್ನ, ಕೊಲಾಜಿನ್ ಕ್ರೀಮ್ಸ್ನ ಬೈ ಮಾಡಿ ಹಚ್ಚೋ ಬದಲು ಈ ರೀತಿ ನಾವು ಮನೆಯಲ್ಲೇ ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಇದಕ್ಕೆ ಒಂದು ಡ್ರಾಪರ್ ಬರುತ್ತೆ, ಆ ಡ್ರಾಪರಲ್ಲಿ ನಾವು ಸಿರಮ್ ಥರ ಈ ರೀತಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಅಟ್ ಪ್ರೆಸೆಂಟ್ ಆ ಡ್ರಾಪರ್ ಅವೈಲಬಲ್ ಇಲ್ಲ. ಸೊ ನಾನು ಕೈಯಿಂದಾನೆ ಬೆರಳಿಂದ ಡಿಪ್ ಮಾಡಿಬಿಟ್ಟು ಸ್ಕಿನ್ಗೆ ಹಚ್ಕೊತೀನಿ. ನೀವು ಯಾವಾಗಲೇ ಆಗಲಿ ಈ ಸಿರಮ್ನ ಹಚ್ಚೋಕೆ ನಮ್ಮದು ಬೆಟರ್ ನೈಟ್ ಹಚ್ಚೋದು ಬೆಟರ್ ಅನಿಸುತ್ತೆ. ಈ ಸಿರಮ್ನ ನೀವು ನೈಟು ಹಚ್ಚೋಕ್ಕಿಂತ ಮುಂಚೆ ಫೇಸ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಿಡಿ. ವಾಶ್ ಮಾಡಿಬಿಟ್ಟು ನೀಟಾಗಿ ವೈಪ್ ಮಾಡಿಬಿಟ್ಟು ಆಮೇಲೆ ಈ ಸಿರಮ್ನ ಹಚ್ಕೊಳ್ಳಿ. ನೋಡಿ, ನಾನು ಬೆರಳಿಂದಾನೇ ಡಿಪ್ ಮಾಡಿಬಿಟ್ಟು ಹಚ್ಕೊತಾ ಇದ್ದೀನಿ. ಒಂದು 5ರಿಂದ 6 ಡ್ರಾಪ್ ಅಷ್ಟು ಆಯಿಲ್ ತೊಗೊಂಡ್ಬಿಟ್ಟು ಫೇಸ್ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಹಚ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಆಯಿಲ್ ಸಹ ಅವಶ್ಯಕತೆ ಇಲ್ಲ.
ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಕೆಲವ್ರಿಗೆ ನೆಕ್ ಮೇಲೆ ತುಂಬ ಟ್ಯಾನ್ ಆಗಿರುತ್ತೆ ಫ್ರೆಂಡ್ಸ್, ಅಂಥವರು ಈ ಸಿರಮ್ನ ಒಂದು 30 ಡೇಸ್ ನೆಕ್ ಮೇಲೆ ಸಹನೂ ಹಚ್ಕೊಳ್ಳಿ. ನೆಕ್ ಮೇಲೆ ಇರುವಂತಹ ಟ್ಯಾನ್ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ನಾವು ಯಾವುದೇ ಸಿರಮ್ ಇರ್ಬೋದು, ಕ್ರೀಮ್ ಇರ್ಬೋದು, ನೈಟ್ಗೆ ರೊಟೀನ್ಗೆ ನಾವು ಬಳಸ್ತಾ ಇದ್ದೀವಿ ಅಂದರೆ ಫೇಸ್ಗೆ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅಪ್ವರ್ಡಲ್ಲಿ ಲೈಟಾಗಿ ಮಸಾಜ್ ತಗೊಳ್ಳಿ ಫ್ರೆಂಡ್ಸ್. ಆಗ ಆ ಸಿರಮ್ ಇರ್ಬೋದು, ಕ್ರೀಮ್ ಇರ್ಬೋದು, ನೀಟಾಗಿ ವರ್ಕ್ ಆಗುತ್ತೆ. ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂತಹ ಯಾವುದೇ ಪ್ರಾಡಕ್ಟ್ ಇರ್ಬೋದು ಫ್ರೆಂಡ್ಸ್, ಮಿನಿಮಮ್ 15 to 30 ಡೇಸ್ ಯೂಸ್ ಮಾಡಿದ್ರೇ ಅದರ ಪಕ್ಕ ರಿಸಲ್ಟ್ ನಮಗೆ ಸಿಗೋದು. ಇಷ್ಟ ಫ್ರೆಂಡ್ಸ್, ಫೇಸ್ಗೆಲ್ಲ ನೀಟಾಗಿ ಹಚ್ಕೊಂಡ್ಬಿಟ್ಟು ಮಲ್ಕೊಂಡ್ಬಿಡೋದೆ. ತುಂಬಾ ನಿಮಗೆ ವಿತಿನ್ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ. ಇದು ಮಾರ್ಕ್ಸ್ ಇರುತ್ತೆ, ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರುತ್ತಲ್ಲ, ಆ್ಯಕ್ನಿ ಮಾರ್ಕ್ಸ್ ಎಲ್ಲ ನೀಟಾಗಿ ಹೋಗುತ್ತೆ, ಒಂಚೂರು ಇರಲ್ಲ. 30 ಡೇಸ್ ಕಂಪಲ್ಸರಿ ನೀವು ಟ್ರೈ ಮಾಡಿ, ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಫಾಲೋ ಮಾಡ್ತಾ ಇರೋರಿಗೆ ತುಂಬ ತುಂಬ ಧನ್ಯವಾದಗಳು. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ and have a great day. Bye bye.